ನಾವು ನೋಡ್ರಿ ಪಪ್ಪಾಯಿ, ಬಾಳೆ, ಅಲ್ಲಿಂದ ತೆಂಗು, ನೀರ್ಲ, ಮಾವು ಇವೆಲ್ಲ ಮತ್ತು ಹೊಸು ಬೆಳೆದಿರಿ. ಕರಿಬೇವು, ಲಿಂಬೆ ಇವನ್ನೆಲ್ಲ ಬೆಳ್ಕೊಂತ ಹೊಂಟೀವಿ. ಆಮೇಲೆ ಮತ್ತು ಹೊಸು ತರಕಾರಿ ಅದಾವ, ಮತ್ತು ಇವನ್ನೆಲ್ಲ ಮಾಡ್ಕೊಂತ ಹೊಂಟೀವಿ. ನೀರೆಲ್ಲ ಡ್ರಿಪ್ ಮುಖಾಂತರ ಮಾಡಕತ್ತೀವಿ. ಡ್ರಿಪ್ಪು ಮುಖಾಂತರ ಕೊಟ್ಟಿವ್ರಿ. ಮತ್ತು ಎತ್ತ ಅಲ್ಲಿ ಕ್ಯಾರಿಗೆ ಹೋಗ್ರಿ. ಎತ್ತಾದ ನೀರು ಒಂದು ಎಕರೆಗೆ ಇವು ತೋಟಗಾರಿಕೆ ಇವೇನಾರ ಪಪ್ಪಾಯಿ ಇವನು ಮಾಡಿದ್ರೆ 40,000-50,000 ಬರ್ತಾರೆ. ಇವು ತರಕಾರಿ ಮಾಡಿದ್ರೆ ಒಂದು 8,000, 10,000, 12,000, 15,000 ರೂಪಾಯಿದಾಗ ಮುಗಿತೈತೆ ರೀ. ಇದು ಪಪ್ಪಾಯಿ ನೋಡ್ರಿ, ಮಾಮೂಲಿ ರೇಟ್ ಸಿಕ್ಕರೆ ಒಂದು ಎಕರೆಗೆ 1.5-2 ಲಕ್ಷ ರೂಪಾಯಿ ಆದಾಯ ಸಿಗತ್ತೆ ರೀ. ಏನಾರು ಒಂಚೂರು ರೇಟ್ ಜಾಸ್ತಿ ಸಿಕ್ಕರೆ ಇನ್ನೊಂಚೂರು ಮತ್ತೆ ಅನುಕೂಲ ಆಗತ್ತೆ ರೀ. ಮಾಮೂಲಿ ರೇಟ್ ಅಂತ ಅಷ್ಟು ಸಿಕ್ಕರೆ ಅಷ್ಟು ಒಳ್ಳೇದಾಗತ್ತೆ ರೀ. ಗೊಬ್ಬರ ಎಣ್ಣೆ ಯಾವುದು ನಾವು ಆರ್ಗ್ಯಾನಿಕ್ ಮೇಲೆ ಎತ್ತು ಬಳಕೆ ಐತ್ರಿ. ಸಗಣಿ ಗೊಬ್ಬರ ಹಾಕ್ತೀವಿ ರೀ. ಜೀವಾಮೃತ ಮೇಲೆ ಆಕಳು ಗೋಮೂತ್ರ ಬ್ಯಾರೆ ಕಳೆ ಹಾಕಿ ಆ ನಂತರ ಮತ್ತು ಅದರಿಂದ ನಾವು ಸ್ಪ್ರೇ ಮಾಡ್ಕೊಂತ ಹೋಗ್ತೀವಿ. ಮತ್ತು ಇದ್ರ ಮೇಲೆ ಆರ್ಗ್ಯಾನಿಕ್ ಮೇಲೆ ಎತ್ತು ಮಾಡಕತ್ತೀವಿ ರೀ. ಇದ್ರ ಜೊತೆಲಿ ಮತ್ತೆ ಏನು ಮಾಡತ್ತೀರಿ? ಎದ್ರ ಜೊತೆ ರೀ? ಇದ್ರ ಜೊತೆಗೆ ಮತ್ತೆ ಏನಾರ? ಮತ್ತು ಜೇನು ಸಾಗಾಣಿಕೆ, ಅಲ್ಲಿಂದ ಮತ್ತು ಇವು ಎರೆಹುಳು ತಟ್ಟಿ ಇವೆಲ್ಲ ನಾವು ಇದು ಮಾಡ್ಕೊಂತ ಹೊಂಟೀವಿ. ಹ್ಞೂ ರೀ. ನಿಮ್ಗೆ ಲಾಭ ಈಗ ಮತ್ತೆ ನಿಮ್ಗೆ ನೋಡಿ ಮತ್ತೆ ಯಾರು ಹಾಕ್ಯಾರ? ಮತ್ತು ಹಾಕ್ಯಾರ. ಇಲ್ಲೇ ಪಕ್ಕಕ್ಕೆ ಹೇಳಿವಿ. ಅವರು ಬಂದು ಹಿಂಗಿತ ಮಾಡ್ರಿ, ಹಿಂಗೆ ಇದಾಗತ್ತಂತ ಹೇಳ್ಯಾರ. ಮಾಡಕತ್ಯಾರ ಈಗ ಅವ್ರು. ಈಗ ನಮ್ಮ ಗುಟನ ಅವರು ಮಾಲ್ ಸ್ಟಾರ್ಟ್ ಆಕವ್ರಿ. ಹಂಗಾಗಿ ಅವ್ರಿಗೆ ಒಳ್ಳೇದಾತಂದ್ರೆ ಮಾಡ್ತಾರೆ. ಒಳ್ಳೆ ರೇಟ್ ಇದೆಲ್ಲ ಸಿಕ್ತಂದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ರೀ. ನಮ್ಮದು ಸಾಧ್ಯ ಆದೊಟ್ಟು ನಾವೆಲ್ಲ ಮಾಡಿ ಕೊಟ್ಟಿವಿ ರೀ. ತಮ್ಮ ಹೆಸರು? ನಮ್ಮ ಹೆಸರು ಹನುಮಂತಪ್ಪ ರುದ್ರಪ್ಪ ಹುಚ್ಚನೂರು ರೀ ಸರ. ಯಲಬುರ್ಗಾ ತಾಲೂಕು, ಕೊಪ್ಪಳ ಜಿಲ್ಲಾ ರೀ. ನಮಸ್ಕಾರ.